ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಮಹಾಲಯ ಅಮಾವಾಸ್ಯೆ ಸೂರ್ಯಗ್ರಹಣ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ಅಮಾವಾಸ್ಯೆ ಅಂತಲೂ ಕೂಡ ಇದನ್ನ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ವೈದಿಕ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಈ ಮಹಾಲಯ ಅಮಾವಾಸ್ಯೆ ಅಪೂರ್ಣವಾದ ಕಾರ್ಯವನ್ನ ಪೂರ್ಣಗೊಳಿಸೋದಿಕ್ಕೆ ಇರುವಂತಹ ಶುಭ ಸಮಯ. ಪಿತೃಪಕ್ಷದ ಕೊನೆಯ ದಿನವನ್ನ ಮಹಾಲಯ ಅಮಾವಾಸ್ಯೆ ಅಂತ ಆಚರಣೆ ಮಾಡಲಾಗತ್ತೆ. ಈ ವರ್ಷ ಅಕ್ಟೋಬರ್ 2 ಬುಧವಾರದಂದು ಮಹಾಲಯ ಅಮಾವಾಸ್ಯೆ ಬಂದಿದೆ. ಅದು ಒಂದು ವಿಶೇಷ. ಆದರೆ ಮತ್ತೊಂದು ಕಡೆ ಅದೇ ದಿನ ಮಹಾಲಯ ಅಮಾವಾಸ್ಯೆಯ ದಿನವೇ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಅಮಾವಾಸ್ಯೆ ಅಂತಂದ್ರೇ ಜನ ಭಯ ಪಡ್ತಾರೆ, ಅಂಥದ್ರಲ್ಲಿ ಗ್ರಹಣ ಬೇರೆ. ಭಯ ಆತಂಕ ಎರಡೂ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಈ ಅಮಾವಾಸ್ಯೆ ಗ್ರಹಣ ಗ್ರಹಚಾರ ಏನು, ಇದರ ಜೊತೆಗೆ ಯಾವ ರಾಶಿಯವರಿಗೆ ಅಮಾವಾಸ್ಯೆ ಮತ್ತು ಗ್ರಹಣ ಕಾಡಲಿದೆ ಅನ್ನುವಂತಹ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಹರೀಶ್ ಕಶ್ಯಪ್ ಅವರು. ಹರೀಶ್ ಕಶ್ಯಪ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಈಗಾಗಲೇ ನಾನು ಹೇಳಿದೆ, ಮಹಾಲಯ ಅಮಾವಾಸ್ಯೆ ಈ ಪಿತೃಪಕ್ಷದ ಕೊನೆಯ ದಿನವನ್ನ ಮಹಾಲಯ ಅಮಾವಾಸ್ಯೆಯಾಗಿ ಆಚರಣೆ ಮಾಡ್ತಾರೆ. ಮೊದಲನೇದಾಗಿ ಮಹಾಲಯ ಅಮಾವಾಸ್ಯೆಯ ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೈವಿ ಮಂಗಲ ದೇವತಾ ಶ್ರೀ ಗುರುಭ್ಯೋ ನಮಃ. ಯಾವಾಗಲೂ ಕನ್ಯಾ ರಾಶಿಯಲ್ಲಿ ಸೂರ್ಯನ ಸಂಚಾರ ಇದ್ದಾಗ ಕೃಷ್ಣ ಪಕ್ಷದಲ್ಲಿ ಪಕ್ಷ ಮಾಸವು ಬರ್ತದೆ ಅಂತಂತ ಶಾಸ್ತ್ರ ಪ್ರಸಿದ್ಧ. ಇಂಥ ಒಂದು ಪರ್ವದಲ್ಲಿ ನಮಗೆ ಒಂದೊಂದು ಮಾಸವು ಒಂದೊಂದು ದೇವತೆಗಳಿಗೆ ಅಥವಾ ಒಂದೊಂದು ಉಪಾಸನೆಗಳಿಗೆ ಮೀಸಲಾಗಿರ್ತಕ್ಕಂಥದ್ದು. ಚಾತುರ್ಮಾಸ್ಯದ ಅಂತರ್ಗತವಾಗೇ ಬರ್ತಕ್ಕಂತಹ ಇನ್ನೊಂದು ಈ ಪರ್ವ 15 ದಿನದ ಪಕ್ಷ ಪಿತೃಗಳಿಗೆ ಅಂತಂತ ಒಂದು ಸನಾತನ ಪ್ರಾಚೀನ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಯಾಕೆ? ಪಿತೃವರ್ಗಕ್ಕೆ ಬೇಕಾಗಿರ್ತಕ್ಕಂತಹ ಸೂರ್ಯನ ಸಂಚಾರ ಇರಬೇಕು, ಹಾಗಾಗಿ ಪಿತೃಪಕ್ಷ. ಭೂಮಿಮಂಡಲದಲ್ಲಿ ಚಂದ್ರಮಂಡಲದ ಮಧ್ಯೆ ವಾಯುಮಂಡಲದ ನಡುವೆ ಪಿತೃಲೋಕವು ಬರ್ತಕ್ಕಂತಹ ಕೊನೆ, ನಿವೃತ್ತಿಗಳ ಕೊನೆ, ಗಣಾದಿಗಳ ಕ್ಷೇತ್ರಗಳು ಇದೆಲ್ಲವೂ ಬರ್ತಕ್ಕಂಥದ್ದು ಕನ್ಯಾ ರಾಶಿ ಮತ್ತು ತುಲಾರಾಶಿ ಪರ್ಯಂತವಾಗಿರ್ತಕ್ಕಂಥ ನಭೋಮಂಡಲದಲ್ಲಿ. ನಾವೆಲ್ಲರೂ ಹೀಗೆ ಫ್ಲ್ಯಾಟ್ ನೆಲದಲ್ಲಿ ಇರೋದ್ರಿಂದ ನಮಗೆ ಖಗೋಳ ಅಂದರೆ ನಾವು ಯಾವ ರೀತಿಯಲ್ಲಿ ಜಗತ್ತು ಸುತ್ತಾ ಇದೆ, ಆ ಭೂಮಿ ಸುತ್ತಾ ಇದೆ ಅಂತಂತ ವಿಚಾರ ಮಾಡಿಕೊಂಡಾಗ ನಾವು ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ರಾಶಿಗಳಿದೆ ಅಥವಾ ಯಾವ್ಯಾವ ದೇವತಾ ಕಕ್ಷೆಗಳಿದೆ ಅಂತಂತೆಲ್ಲ ವರ್ಣನೆ ಮಾಡಿರೋದು ಗೊತ್ತಾಗ್ತದೆ. ಹಾಗಾಗಿ ಯಾವಾಗ ಈಗಲೇ ಯಾಕೆ ಬರಬೇಕು ಅಂತಂದರೆ ಕನ್ಯಾಗತನಾಗಿರ್ತಕ್ಕಂಥ ರವಿ ಇರಬೇಕು. ಹಾಗಾಗಿ ಎಲ್ಲ ಸೂರ್ಯಸ್ತು ಜಗತುಸ್ಥಶಃ ಅಂತಂತ ವೇದ ಪ್ರಮಾಣ. ಜಗತ್ತು ಯಾರಲ್ಲಿ ಇದೆಯೋ ಅವನು ಸೂರ್ಯ ಅಂತ ಅರ್ಥ. ಅದಕ್ಕೆ ಸೂರ್ಯನನ್ನು ನಾವು ಇವತ್ತಿಲ್ಲಿ ನೋಡ್ತೇವೆ ಹೊರಗಡೆ. ಇದೇನು ಇವ್ರು ಹೀಗೆ ಹೇಳ್ತಾರೆ, ಸೂರ್ಯನಲ್ಲಿ ಜಗತ್ತಿದೆಯಾ, ನಾವು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತಂತ ತೋರಿಕೆಗೆ ಹಾಗೆ ಅನ್ನಿಸ್ತದೆ. ಹಾಗಾಗಿ ಜಗತ್ತಿನ ಆ ಮಹಾಮಾಯೆ ಅಂತಕ್ಕಂಥದ್ದು ನಮ್ಮನ್ನು ಆ ರೀತಿ ನಿಜವಾಗ್ಲೂ ಏನು ನೋಡ್ತೀವೋ ಅದರ ಹಿಂದೆ ಇರತಕ್ಕಂಥ ಸತ್ಯವನ್ನು ಕಾಣಲಾಗದಂತೆ ಈ ಜಗತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಜಗಸ್ತುತಶ್ಚಃ ಅಂತಂತಂದರೆ ಸೂರ್ಯಮಂಡಲದ ಒಳಗೇ ಇರತಕ್ಕಂಥದ್ದು ವಸ್ತುತಃ. ಹಾಗಾಗಿ ಸೂರ್ಯನೇ ಜಗತ್ತಿಗೆ ಪಿತೃ. ಅದಕ್ಕೆ ರುದ್ರನು, ಆದಿತ್ಯರು ಮತ್ತು ವಸುಗಳು ಅಂತಕ್ಕಂತಹ 3 ಬಗೆಯ ಚಿರಪಿತೃಗಳು ಅಂತಂತ ಈ ಜಗತ್ತಿಗೆ ಇದ್ದಾರೆ. ಅದೇನು ಭಾರತವರ್ಗಗೆ ಮಾತ್ರ ಅಂತಲ್ಲ, ಇಡೀ ಜಗತ್ತಿಗೆ ಚರಾಚರ ಜೀವರಾಶಿಗಳಿಗೆ ಇರತಕ್ಕಂತಹ ಪಿತೃವರ್ಗವು ಈ 3 ಬಗೆಯ ಪಿತೃವರ್ಗದು. ಆ ಪಿತೃವರ್ಗಕ್ಕೆ ಸೂರ್ಯಮಂಡಲದಿಂದಲೇ ಅವರಿಗೆ ಜೀವದ ವಿಕಾಸ ಅಥವಾ ಉತ್ಪತ್ತಿ ಮತ್ತು ವಿಕಾಸ ಆಗ್ತಕ್ಕಂಥದ್ದು. ಹಾಗಾಗಿ ಪಿತೃಪಕ್ಷ ಅಂತಂತಂದರೆ ನಮ್ಮ ತೀರಿಕೊಂಡಿರ್ತಕ್ಕಂತಹ ತಂದೆಯ ಕಡೆ, ತಾಯಿಯ ಕಡೆ ಇವರಿಗೆ ಮಾಡ್ತಕ್ಕಂಥ ಪೂರ್ವಜರಿಗೆ ಮಾಡ್ತಕ್ಕಂತಹ ಒಂದು ಪಿಂಡ ಪ್ರದಾನ, ಶ್ರದ್ಧೆ ಅಂತಂತ ಸಾಮಾನ್ಯವಾಗಿರ್ತಕ್ಕಂತಹ ಅರ್ಥ. ಆದರೆ ಮುಖ್ಯವಾಗಿ ಅವರಿಗೆ ಅವರ ಮೂಲಕ ನಾವು ಮಾಡ್ತಕ್ಕಂತಹ ಈ
ಚಿರಪಿತೃಗಳು ಯಾರಿದ್ದಾರೆ, ವಸು, ರುದ್ರ, ಆದಿತ್ಯ. ವಸು ಅಂತಂತಂದರೆ ಈ ಭೂಮಿಯಲ್ಲಿ ಅನ್ನಪಾನಗಳನ್ನು ಸೃಷ್ಟಿಸ್ತಕ್ಕಂಥವ್ರು. ರುದ್ರ ಆಯಸ್ಸನ್ನು ಮತ್ತು ಗತಿಯನ್ನು ಕೊಡ್ತಕ್ಕಂಥವನು ಅಥವಾ ಲಯವನ್ನು ಮಾಡ್ತಕ್ಕಂಥದ್ದು. ಮತ್ತು ಆದಿತ್ಯ, 12 ಆದಿತ್ಯರಿದ್ದಾರೆ, 12 ಬಗೆಯ ಆದಿತ್ಯರಿದ್ದಾರೆ. ಏಕಾದಶ 11 ಬಗೆಯ ರುದ್ರರಿದ್ದಾರೆ, 8 ಬಗೆಯ ವಸುಗಳಿದ್ದಾರೆ. ಈ ಎಲ್ಲ ಶಕ್ತಿಗಳು, ಇದೆಲ್ಲ ಚಿರಪಿತೃಗಳು ಅಂತಂತ. ಈ ರೀತಿಯ ಪಿತೃವರ್ಗದವರಿಗೆ ನಮ್ಮ ಪಿತೃವರ್ಗದ ಮೂಲಕ ಈ ಪಿತೃಗಳಿಗೆ ಮೂಲಕ ನಾವು ಅವರಿಗೆ ಈ ಪುಣ್ಯವು ದೊರಕಲಿ. ಅವರು ತಿರ್ಯಾಗಿ ಯಾವುದೇ ಜನ್ಮಗಳನ್ನು ಪಡೆದಿದ್ದರೂ, ಒಂದು ಪಕ್ಷ ಸ್ವರ್ಗಾದಿ ಮೋಕ್ಷಗಳಲ್ಲಿ ಇದ್ದರೂ ಕೂಡ ಆ ಪುಣ್ಯದ ಅಂಶ ಆಯಾ ವಂಶದವರಿಗೆ ಸೇರಲಿ. ಅಂದ್ರೆ ನಮ್ಮ ಪಿತೃಗಳ ಮುಖಾಂತರ ಚಿರಪಿತೃಗಳ ಸ್ಮರಣೆನೇ ಈ ಪಿತೃಪಕ್ಷದಲ್ಲಿ. ಯಾಕಂದ್ರೆ ಇವಾಗ ನಾವು ಪ್ರತಿಮೆಯಲ್ಲಿ ನಾವೆಲ್ಲ ಪ್ರತಿಮಾ ಪೂಜಕರು, ಆಯ್ತಾ, ನಾವು ಗೌರವದಿಂದ ಹೇಳ್ಕೊಳ್ತೀವಿ ಅದನ್ನ. ನಾವು ಪ್ರತಿಮೆಯಲ್ಲಿ ಪೂಜಿಸ್ತಕ್ಕಂತಹ ವಿಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಪ್ರತಿಮೆಯೇ ದೇವರಲ್ಲ, ಆದರೆ ಒಂದು ಪ್ರತಿಮೆ ಬೇಕೋ ಬೇಡವೋ, ಈ ಶರೀರವೇ ನಾನಲ್ಲ. ಈ ಜಗತ್ತಿಗೆ ಈ ತೋರಿಸ್ಕೊಟ್ಟಂತಹ ವೇದಾಂತದ ಬ್ಯೂಟಿಫುಲ್ ಸೂತ್ರಗಳಿದೆಲ್ಲ. ಯಾರೂ ಇದನ್ನೆಲ್ಲ ಹೇಳಿಲ್ಲ ಈ ಜಗತ್ತಿಗೆ. ಈ ಶರೀರದಿಂದ ನಾನು ಗುರುತಿಸ್ಕೊತೀನಿ ಅಷ್ಟೇನ, ಆದರೆ ಶರೀರ ನಾನಲ್ಲ. ಹೇಗೋ ನನ್ನ ತಂದೆಯೂ ತಾಯಿಯೂ ಅವರ ಪಿತೃವರ್ಗದವರು ಇವರೇ ಪಿತೃಗಳು ಅಂತ ಅವರನ್ನು ರೂಪಿಸ್ಕೊಂಡಿದ್ದೀನಿ. ಕಶ್ಯಪರ, ಈಗ ಪ್ರತಿ ತಿಂಗಳೂ ಕೂಡ ಅಮಾವಾಸ್ಯೆ ಬರುತ್ತೆ. ಈ ವರ್ಷದಲ್ಲಿ ಒಮ್ಮೆ ಬರುವಂತಹ ಈ ಪಿತೃಪಕ್ಷ, ಈ ಮಹಾಲಯ ಅಮಾವಾಸ್ಯೆ, ಏನ್ ವ್ಯತ್ಯಾಸವನ್ನ ನಾವು ಕಾಣ್ಬೋದು ಪಿತೃಗಳ ಆರಾಧನೆ ಜೊತೆಗೆ? ಅದೇ ಈ ಸೂರ್ಯನು ಕನ್ಯಾ ರಾಶಿಯನ್ನು ಪ್ರಭಾವಿಸ್ತಕ್ಕಂತಹ ಸಮಯದಲ್ಲಿ ಪಿತೃಗಳಿಗೆ ಪಿತೃಲೋಕದಲ್ಲಿ ಅವಾಗ ಬೆಳಗಾಗುತ್ತೆ. ಪಿತೃವಿನ ಸೂರ್ಯನ ಕಿರಣ ಸಮೂಹವು ಪಿತೃಲೋಕವನ್ನು ಸ್ಪರ್ಶಿಸ್ತಕ್ಕಂಥ, ನಮ್ಗೆ ಹೆಂಗೆ ಬೆಳಿಗ್ಗೆ ಆಗುತ್ತೋ ಪ್ರತಿದಿನ, ಆ ರೀತಿಯಾಗಿ ಅವ್ರಿಗೆ ಒಂದು ದಿನ, ನಮಗೆ 1 ವರ್ಷ, ಅವ್ರಿಗೊಂದು ದಿನ ಪಿತೃಲೋಕದಲ್ಲಿ. ಹಾಗಾಗಿ ಈ ಅಲ್ಲಿಯ ಸೂರ್ಯ ಕಿರಣಗಳು ಈಗ ಬೀಳುವ ಕಾರಣದಿಂದ ಈ 15 ದಿನ, ಈ ತಿಂಗಳೆಲ್ಲ ಇರ್ತದೆ, ಆದರೆ ಕೃಷ್ಣ ಪಕ್ಷವು ಅದಕ್ಕೆ ವಿಶೇಷ ಅಂತಂತ. ಹಾಗಾಗಿ ಅದಕ್ಕೆ ಇರ್ತಕ್ಕಂಥ ವ್ಯತ್ಯಾಸ, ಪ್ರತಿ ತಿಂಗಳು ಬರ್ತಕ್ಕಂಥ ಅಮಾವಾಸ್ಯೆಯು ಚಂದ್ರನ ಮತ್ತು ಸೂರ್ಯನ ಕೇವಲ ಯುತಿಗಾಗಿ ಹೊಂದತಕ್ಕಂತಹ ಅಮಾವಾಸ್ಯೆಗಳು. ಅದು ಕೂಡ ಪಿತೃಗಳ ದಿನವೇ. ವೈದಿಕರು ಅದಕ್ಕೆ ಅವತ್ತಿನ ದಿನ ಕೂಡ ಒಪ್ಪತ್ತು ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾರೆ. ಆ ರೀತಿಯ ಒಂದು. ಆದರೆ ಇದು ಏನು ವಿಶೇಷ ಅಂತಂದರೆ ಸೂರ್ಯನದ್ದೇ ವಿಶೇಷ. ಯಾಕಂದರೆ ಸೂರ್ಯನೇ ನಿರ್ಮಾತ್ರ, ಸೂರ್ಯನೇ ಜಗತ್ತು, ಸೂರ್ಯನಲ್ಲೇ ಜಗತ್ತು. ಇದನ್ನ ನಾವು ಮರೆಯೋ ಹಂಗೆ ಇಲ್ಲ, ಈ ಸೂತ್ರ ಮರೆಯೋ ಹಾಗೆ ಇಲ್ಲ ನಾವು. ನಿಜ. ಈಗ ಈ ವರ್ಷದ 2ನೇ ಸೂರ್ಯಗ್ರಹಣ ಇದು. ಗ್ರಹಣಾದಿಗಳು ಬಹಳ ವಿಶೇಷ ಈ ಸತಿ. ಹೌದು, ಅದು ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯೂ ಕೂಡ ಬಂದಿರೋದ್ರಿಂದ ನಮ್ಮ ಭಾರತದಲ್ಲಿ ಇದರ ಗೋಚರ ಇದೆಯಾ? ಇಲ್ಲ, ನಮಗೆ ಈ ವರ್ಷ ಯಾವ ಗ್ರಹಣವೂ ಗೋಚರ ಇಲ್ಲ ಮತ್ತು ಅದು ಹಾಗಾಗಿ ಆಚರಣೆ ಇಲ್ಲ. ನಮಗೆ ಬೆಳಿಗ್ಗೆ ಇರೋದ್ರಿಂದ ನಮಗೆ ಅದರ ದರ್ಶನ ಇಲ್ಲ. ಆದರೆ ಎಷ್ಟೋ 100 ವರ್ಷಗಳಾಗೋಗಿರಬೇಕು 2 ಗ್ರಹಣದ ನಡುವೆ ಪಿತೃಪಕ್ಷ ಬಂದು. ಇದೊಂದು ಬಹಳ ವಿಶೇಷ. ಯಾಕಂದರೆ ಗ್ರಹಣ ಅಂತಂತಂದರೆ ಅದು ಹಲವು ಬಗೆಯ ಪರ್ವಗಳಿದೆ. ಚತುರ್ದಶಿ, ಪ್ರದೋಷ ಪರ್ವಗಳು, ಹುಣ್ಣಿಮೆ ಪರ್ವಗಳು, ಅಷ್ಟಮಿ ಪರ್ವಗಳು, ಈ ರೀತಿ ಅನೇಕ ಪರ್ವಗಳಿದೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಥವಾ ಕಾಲಜ್ಞಾನದಲ್ಲಿ. ಆದರೆ ಗ್ರಹಣ ಪರ್ವ ಇದೆಲ್ಲದನ್ನೂ ಆಳ್ತಕ್ಕಂಥದ್ದು ಅಂತ. ಯಾವುದೇ ಗ್ರಹಣ ಇರಲಿ, ನಮಗೆ ಆಚರಣೆ ಇರಲಿ ಬಿಡದೇ ಇರಲಿ, ಅದು ಆಚರಣೆ ಅಂದರೆ ನಮಗೆ ದೃಶ್ಯ ಇರಲಿ ಇಲ್ಲದೆ ಹೋಗಲಿ. ಯಾಕೆ ಅಂತಂತಂದರೆ ಗ್ರಹಣದ ಸಮಯದಲ್ಲಿ ಭೂಮಿಯು ಸೂರ್ಯನಿಂದ ಬರಬೇಕಾಗಿರ್ತಕ್ಕಂತಹ ಅಥವಾ ಚಂದ್ರನಿಂದ, ಯಾವುದೇ ಚಂದ್ರಗ್ರಹಣ ಆದರೆ ಅಥವಾ ಸೂರ್ಯಗ್ರಹಣ ಆದರೆ ಅಂತಹ ಕಿರಣಗಳಿಂದ ವಿಪರೀತವಾಗಿ ವಿಕಿರಣವನ್ನು ಹೊಂದುತ್ತದೆ ಅಂತಂತ. ಅಂದರೆ ಈ ಜಲ ಮತ್ತು ಭೂಮಿ ಉಭಯ ರಾಶಿಗಳಲ್ಲೂ ವಿಪರೀತವಾಗಿರ್ತಕ್ಕಂತಹ ವಿಕಿರಣಗಳು ಹೊಂದುತ್ತದೆ. ಸೊ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂತಹ ದಿನಗಳನ್ನು ಪರ್ವ ಅಂತ ಕರೀತಾರೆ. ಹಾಗಾಗಿ ಇದನ್ನು ಭಯ ಪಟ್ಟುಕೊಳ್ಬೇಕೋ ಅಥವಾ ಅದನ್ನು ಏನೋ ಒಂದು ಮೂಢನಂಬಿಕೆ ಅಂತ ಅನ್ಬೇಕೋ, ಇದೆಲ್ಲ ಬಾಲಭಾಷೆಯನ್ನು ಪಕ್ಕದಲ್ಲಿ ಇಟ್ಟು ನಾನು ನೋಡಲಿಕ್ಕೆ ಹೇಳ್ತೇನೆ. ಇದೆಲ್ಲವೂ ಬಾಲಭಾಷೆ. ಇದನ್ನು ಭಯ ಪಡೋದು ಬಾಲಭಾಷೆ, ಇದನ್ನು ಮೂಢನಂಬಿಕೆ ಅನ್ನೋದು ಬಾಲಭಾಷೆಯೇ.
ಪರ್ವದ ರೀತಿ ಇದನ್ನ ಪರ್ವ ಅಂದ್ರೆ ಯಾಕೆ ಅಂತ ಹೇಳಿದ್ದು ಆಯ್ತಾ. ಅದೊಂದು ವಿಶೇಷವಾಗಿರ್ತಕ್ಕಂಥ, ಯಾಕಂದ್ರೆ ಭೂಮಿಯು ಅಡ್ಡ ಬಂದಾಗ ಆ ಒಂದು ಕಕ್ಷೆಗೆ ಬೇಕಾಗಿರ್ತಕ್ಕಂತಹ ಕಿರಣಗಳ ವ್ಯತ್ಯಾಸಗಳು ನಾರ್ಮಲ್ ಡೇಸ್ಗಿಂತ ಅದರ ವಿಕಿರಣಗಳು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ. ಹಾಗಾಗಿ ನಾವು ಮಾಡ್ತಕ್ಕಂತಹ ತಪಸ್ಸು ಅಥವಾ ದಾನ ಧರ್ಮ ಏನು ಸ್ನಾನಾದಿಗಳು ಇತ್ಯಾದಿಗಳು ಬೇರೆ ದಿನಗಳಿಗಿಂತ ಅಥವಾ ಬೇರೆ ಪರ್ವಗಳಿಗಿಂತ 10 ಪಟ್ಟು ಅದು ಹೆಚ್ಚು ಫಲಪ್ರದ. ಸತ್ಕರ್ಮವನ್ನು ಮಾಡಲಿಕ್ಕೆ ಗ್ರಹಣಾದಿಗಳು ಬಹಳ ವಿಶೇಷ. ಈ ನಿಟ್ಟಿನಲ್ಲಿ ಈ ಪಿತೃಪಕ್ಷದಲ್ಲಿ ಬಹಳ ಅಪರೂಪ ಬಂದಿರತಕ್ಕಂತಹ 18ನೇ ತಾರೀಕು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಚಂದ್ರ ಗ್ರಹಣವು, ನಾಳೆ 2ನೇ ತಾರೀಕು ಬರ್ತಕ್ಕಂಥ ಅಮಾವಾಸ್ಯೆಯಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಬರ್ತಕ್ಕಂತಹ ಕನ್ಯಾ ರಾಶಿಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣವು ಒಂದು ಗ್ರಹಣದಿಂದ ಶುರು ಆಗಿ ಇನ್ನೊಂದು ಗ್ರಹಣದಿಂದ ಮುಕ್ತಾಯ ಆಗ್ತಕ್ಕಂಥದ್ದು. ಇದು ಮೋಕ್ಷ ಹೇತುವೆ ಅಂತಂತಾನು ನಾವು ಹೇಳ್ಬಹುದು. ಯಾಕಂದ್ರೆ ಪಿತೃಪಕ್ಷದಲ್ಲಿ ಬರುವುದರಿಂದ ಯಾರ್ಯಾರು ಶ್ರದ್ಧೆಯಿಂದ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಯಾಕಂದ್ರೆ ಕಲಿಯುಗ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಜೀವಂತ ತಂದೆ ತಾಯಿಯರ ಮೇಲೂ ಕೂಡ ಶ್ರದ್ಧೆ ಹೋಗ್ತದಂತೆ, ಆಯ್ತಾ. ತಾನು ಅಂದರೆ ನಾನು ಅಂತಕ್ಕಂಥದ್ದು ಮತ್ತು ಈ ತನುವೇ ಶಾಶ್ವತ ಅಂತಕ್ಕಂಥದ್ದನ್ನು ಹೆಚ್ಚು ನಂಬಲಿಕ್ಕೆ ಶುರು ಮಾಡ್ತಾನೆ ಮನುಷ್ಯ. ಈಗ ನಾವು ಪ್ರಪಂಚವನ್ನು ನೋಡ್ತಾ ಇದ್ದೀವಿ ವೀಕ್ಷಕರೇ, ಹೇಗಾಗ್ತಾ ಇದೆ ಜಗತ್ತು ಅಂತಂತ. ಕಲಿಯುಗದ ಆರಂಭದಲ್ಲಿ ಈ ಗತಿ ಅಂತಂದರೆ ಮುಂದೆ ಧರ್ಮ ಹಾಳಾದಾಗ, ಪೂರ್ತಿ ನಷ್ಟವಾದಾಗ ಹೇಗಿದ್ದೀತು ಅಂತ ನೀವೆಲ್ಲ ಯೋಚನೆ ಮಾಡಬೇಕು. ಹಾಗಾಗಿ ಯಾರ್ಯಾರು ಇಂಥ ದೊಡ್ಡ ಒಂದು ಪಿತೃಗಳ ಪಕ್ಷದಲ್ಲಿ, ಪಿತೃಗಳ ವಿಷಯದಲ್ಲಿ ಯಾರ್ಯಾರು ಶ್ರದ್ಧೆಯಿಂದ ತರ್ಪಣಗಳನ್ನು, ಶ್ರಾದ್ದಗಳನ್ನು, ದಾನಗಳನ್ನು, ನದಿ ಸಮುದ್ರ ಇತ್ಯಾದಿಗಳಲ್ಲಿ ತೀರ್ಥಸ್ನಾನಾದಿಗಳನ್ನು, ಜೀವಂತ ಪಿತೃಗಳನ್ನು ಯಾರು ಚೆನ್ನಾಗಿ ನೋಡ್ಕೋತಾ ಇದ್ದೀರಿ ಅವರೆಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಇದನ್ನು ನೀವು ಮಾಡಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇಂಥ ಪುಣ್ಯಗಳನ್ನು ಕಲಿಸಬೇಕು. ಆ ಜವಾಬ್ದಾರಿ ನಮ್ಮ ಕಾರ್ಯಕ್ರಮದ ಸುವರ್ಣವಾಹಿನಿಗೂ ನಾನು ಭಾಳ ಧನ್ಯವಾದಗಳನ್ನು ಹೇಳಬೇಕು. ಗ್ರಹಣ ಏನೂ ಇಲ್ಲ, ನಾವು ಗ್ರಹಣ ವಿಶೇಷವನ್ನು ಹೇಳ್ಬೋದು, ಗ್ರಹಚಾರ ವಿಶೇಷವನ್ನು ಹೇಳ್ಬೋದು, ಅಂದರೆ ಅದನ್ನೇ ಬನ್ನಿ ಅಂತಂತ ಹೇಳೋದಕ್ಕೋಸ್ಕರ ಅಭಿಮಾನದಿಂದ ಕರೆಸ್ಕೊಂಡಿದ್ದಾರೆ. ಆದರೆ ವಿಶೇಷವಾಗಿ ಪಿತೃ ಪೂಜೆಯನ್ನು ದೇವತಾ ಪೂಜೆ, ಪಿತೃಪೂಜೆ ಮತ್ತು ಭೂತಾದಿಗಳ ಸೇವೆ, ದಾನಾದಿಗಳನ್ನು ಶಾಸ್ತ್ರಗಳು, ಉಪನಿಷತ್ತುಗಳು ಕೊಂಡಾಡಿದೆ. ದೇವತಾ ಪಿತೃಕಾರ್ಯಾಭ್ಯಾಂ ನ ಪ್ರಮತಿತವ್ಯಂ ಶ್ರದ್ಧೆಯಾ ದೇಯಂ. ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಮನಸ್ಸನ್ನು ಕೊಡು ಅಥವಾ ಪ್ರೇರಣೆಯನ್ನು ಪಡಿ, ತೈತರೀಯ. ಸೊ ಇಂತಹ ಒಂದು ಪ್ರಾಚೀನ ಪರಂಪರೆ ಇದು. ಇದರಿಂದ ಪುಣ್ಯ ಪ್ರಾಪ್ತಿಗೋಸ್ಕರನೇ ಮಾಡೋದು. ಅದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಏನೋ ನೀವು ಮಾಡಲೇಬೇಕು, ಇಲ್ಲದಿದ್ರೆ ನರಕ ಆಗತ್ತೆ ಅಥವಾ ಸ್ವರ್ಗ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಯ್ತಾ. ಶಾಸ್ತ್ರದ ಅಭಿಪ್ರಾಯವೂ ಅದಲ್ಲ. ಇದರಿಂದ ಸತ್ಫಲ ಪಡಿತೀರಿ. ಸರಿ, ಇದರ ಜೊತೆಗೆ ಈಗ ಗ್ರಹಣ ಇರೋದ್ರಿಂದಾಗಿ ಈಗಾಗಲೇ ನೀವು ಮಹಾಲಯ ಅಮಾವಾಸ್ಯೆ ಜೊತೆಗೆ ಈ ಗ್ರಹಣ ಜೊತೆಗೆ ಬಂದಿರೋದ್ರಿಂದ ಏನು ವಿಶೇಷತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಈಗ ಪ್ರತಿಯೊಬ್ಬರ ಪ್ರಶ್ನೆ ಇರುವಂಥದ್ದು, ಎರಡೂ ಆಗ್ತಾ ಇದೆ, ಅಮಾವಾಸ್ಯೆ ಗ್ರಹಣ ಇರೋದ್ರಿಂದ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನುವಂತಹ ಪ್ರಶ್ನೆ ಸಹಜ. ಸೊ ಅವರ ಪ್ರಶ್ನೆಗೆ ಉತ್ತರ ಕೊಟ್ಬಿಡುವ. ಮೊದಲ 3 ರಾಶಿಯ ಮೇಲೆ ಬೀರುವಂತಹ ಪ್ರಭಾವ, ಮೇಷದಿಂದ ವೃಷಭ, ಮಿಥುನ. ನೋಡಿ, ಗ್ರಹಣ ಅನ್ನೋದು ನಾನು ಮತ್ತೆ ಹೇಳ್ತೇನೆ, ಕಂಡರೆ ಗ್ರಹಣದ ಆಚರಣೆ ಉಂಟು, ಅದರ ಪ್ರಭಾವ ಸ್ವಲ್ಪ ಜಾಸ್ತಿ ಇರ್ತದೆ. ಕಾಣದೇ ಇರಬೇಕಾದ್ರೆ ಅದರ ಆಚರಣೆ ಇರೋದಿಲ್ಲ, ಆದರೆ ಅದರ ಪ್ರಭಾವ ಓವರಾಲ್ ಎಲ್ಲ ಭೂಮಿ ಮೇಲೂ ಇರ್ತದೆ. ನಾವು ಅನೇಕ ಕಾರ್ಯಕ್ರಮದಲ್ಲಿ ನಾನು ಅದನ್ನು ಸ್ಪಷ್ಟವಾಗಿ ಮಾಡಿದ್ದೀನಿ. ಯಾಕಂದರೆ ಕೆಲವರೆಲ್ಲ ಆಕ್ಷೇಪಣೆ ಮಾಡೋದುಂಟು, ಗ್ರಹಣ ಇಲ್ಲ, ಎಂಥದ್ದಿಲ್ಲ, ಇವರು ಕೂಡಿಸ್ಕೊಂಡು ಗ್ರಹಣ ಅಂತ ಭಯಪಡಿಸ್ತಾರೆ ಅಂತಂತ. ಸೊ ನಮಗೂ ಸ್ವಲ್ಪ ಅದಕ್ಕೆ ನಾನಾ ಕಾರ್ಯಕ್ರಮದಲ್ಲಿ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ. ಗ್ರಹಣದ ಪ್ರಭಾವವು ಎಲ್ಲ ಕಡೆ ಉಂಟು. ಅಸುರ ಸಂಹಾರವು ಕಳೆದ 15 ದಿನದಲ್ಲಿ ಯುದ್ಧಾದಿಗಳ ನಿಮಿತ್ತ ಆಗ್ತಾ ಇರತಕ್ಕಂಥದ್ದು ಯಾರ ಪ್ರಭಾವದಿಂದ ಅಂದ್ಕೊಂಡಿದ್ದೀರಾ? ಮತ್ತೆ ಯಾರ್ಯಾರನ್ನ ಸಂಹಾರ ಮಾಡಲಾಗ್ತಾ, ಅದನ್ನೇ ಹೆಸರು ತಗೊಳ್ಳೋದು ಬೇಡ ಈಗ, ಆಯ್ತಾ. ಯಾವ್ಯಾವ ಕಡೆಯಿಂದ ಸಮಸ್ಯೆಗಳು ಅಂದರೆ ಆಸುರೀಯ ಸಮಸ್ಯೆಗಳು. ಗ್ರಹಣ ಅಂತಂತಂದ್ರೇನೆ ಅದೊಂದು ದೋಷಕರವಾಗಿರ್ತಕ್ಕಂತಹ ಒಂದು
ಕಾಲಪ್ರಭಾವ ಅಥವಾ ಒಂದು ಮೊಮೆಂಟ್. ಸೊ ಅದರಲ್ಲಿ ದೋಷಗಳು ಬಂದಾಗ ಏನಾಗ್ತದೆ, ಜಗತ್ತಿನಲ್ಲಿ ಪ್ರಾಕೃತಿಕವಾಗಿ ಕೆಲವು ಅವಘಡಗಳಾಗ್ತದೆ, ಕೆಲವೊಂದು ಪ್ರದೇಶಗಳಲ್ಲಿ ಅವಘಡಗಳಾಗ್ತದೆ, ಹೆಚ್ಚಾಗುತ್ತೆ. ಆಯಿತಾ? ಯುದ್ಧಗಳಾದರೆ ಅಥವಾ ಇನ್ನೂ ಸರಳವಾಗಿ ಹೇಳ್ತೇನೆ, ಒಂದು ಸಣ್ಣ ಹುಣ್ಣಾಗಿದ್ದರೆ ಅದು ದೊಡ್ಡದಾಗ್ತದೆ. ಒಂದು ಸಣ್ಣ ಅಪನಂಬಿಕೆ ಇದ್ದರೆ ಅದು ದೊಡ್ಡ ಅಪನಂಬಿಕೆ ಆಗ್ತದೆ. ಏನು ಸಣ್ಣದಿದೆಯೋ ಆಯಿತಾ, ಅದು ಹೆಚ್ಚಾಗ್ತದೆ. ಸೊ ಹಾಗಾಗಿ ಇದನ್ನು ಪರ್ವ ಮತ್ತು ದೋಷಗಳ ಕಾಲ ಗ್ರಹಣ ಅಂತಂತ ಕರೆಯೋದು. ಹಾಗಾಗಿ ಈ ಗ್ರಹಣದಲ್ಲಿ ನಮಗೆ ಆಚರಣೆ ಇಲ್ಲದೆ ಹೋದರೂ ಕೂಡ ಜಗತ್ತಿನ ನಾನಾ ಕಡೆ ರಾಜಕೀಯವಾಗಿ ಅಧಿಕಾರದ ಸಂಬಂಧದಲ್ಲಿ ಮತ್ತು ಅಧಿಕಾರಿ ವರ್ಗಗಳಿಗೆ ಅನೇಕವಾಗಿರ್ತಕ್ಕಂಥ ಸಂಕಟದ ವರ್ಷ ಅಂತ ನಾನು ಮಾರ್ಚಲ್ಲೇ ಹೇಳಿದ್ದೀನಿ. ನಿಮ್ಮ ವಾಹಿನಿಗಳ ಮೂಲಕವೇ ನಾನು ಮಾರ್ಚಲ್ಲೇ ಹೇಳಿದ್ದೀನಿ. ಶನಿಯ ರಾಹುವಿನ ಎಫೆಕ್ಟು, ಗುರುವಿನ ಶನಿಯ ಎಫೆಕ್ಟ್ ಎಲ್ಲ ಇದು ಮಾಡಿದಾಗ ಈ ವರ್ಷವೇ ರಾಜಕೀಯ ಮತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ವರ್ಗ ಏನಿದ್ದಾರೆ ಪ್ರಪಂಚದಲ್ಲಿ ಮತ್ತು ದೇಶದಲ್ಲಿ, ಇವರಿಗೆಲ್ಲರಿಗೂ ಕಂಟಕ ಅಥವಾ ಏನಾದರೂ ಒಂದು ಸಮಸ್ಯೆಯೇ, ಸಾವು ನೋವು ಸಹಿತ, ಆಯಿತಾ, ಬಂಧನಾದಿ ಭೀತಿಗಳು ಇದೆಲ್ಲವೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಇದರಲ್ಲಿ ಗ್ರಹಣ, ಈ ಗ್ರಹಣದ ನಡುವೆ ಏನಾಗ್ತದೆ ನಮಗೆ ಈ ವರ್ಷಕಾಲದ ಕೊನೆಯೂ ಆಗಿರೋದ್ರಿಂದ ಕೆಲವೊಂದು ಪ್ರಾಕೃತಿಕ ವಿಕೋಪಗಳು ಕೂಡ ಇದರಲ್ಲಿ ನಾವು ಅನುಭವಿಸಬೇಕಾಗ್ತದೆ. ಈಗ ಈ ಸದ್ಯದ ಸಂದರ್ಭದಲ್ಲಿ ಇನ್ನು ಸ್ವಾತಿ ಮಳೆ ಬೇರೆ ಬರಬೇಕು, ಇನ್ನು ಮಳೆಗಾಲದ ಕೊನೆ ಹಂತದಲ್ಲಿದ್ದೇವೆ. ಹಾಗಾಗಿ ಕೆಲವೆಲ್ಲ ಪ್ರಾಕೃತಿಕವಾಗಿ ಅನೇಕ ದೋಷಗಳು ಕೂಡ ಉಂಟಾಗ್ತಕ್ಕಂಥದ್ದು ಇರೋದು. ನಾನು ಆಗಲೇ ಹೇಳ್ದಂಗೆ ಇರೋದು ಸಾಲದು ಅಂತ, ಇರೋದು ಅಗಲ ಆಗ್ತದೆ, ದೊಡ್ಡದಾಗ್ತದೆ. ನಾವು ಅದಕ್ಕೆ ಮಾನಸಿಕವಾಗಿ ಮತ್ತು ಇತರ ವಿಷಯದಲ್ಲಿ ಸನ್ನದ್ಧರಿರಬೇಕಾಗತ್ತೆ, ಸರ್ಕಾರದವರು, ಜನದವರು. ಈ ನಾಳಿನ 18ನೇ ತಾರೀಕಿನ ಗ್ರಹಣವು ಏನಿದೆ, ಗುರುವಿನ ದೃಷ್ಟಿ ಇರ್ತಕ್ಕಂತಹ ರಾಶಿ, ಇದೊಂದು ಭಾಳ ಇನ್ನೊಂದು ವಿಶೇಷ. ಹಾಗಾಗಿ ಭಾರತದ ಮಟ್ಟಿಗೆ ಅಥವಾ ಓವರಾಲ್ ಇದರ ಬಗ್ಗೆ ತುಂಬ ಅನಿಷ್ಟವನ್ನು ಹೇಳಲಿಕ್ಕೆ ಏನು ಬೇಕಾಗಿಲ್ಲ ಅಂತಂತಾನೆ ಜ್ಯೋತಿಷ್ಯದ ಪ್ರಕಾರ ಅಭಿಪ್ರಾಯ. ಗುರುವಿನ ದೃಷ್ಟಿ ಪಂಚಮಕ್ಕೆ ಇದೆ, ಹಾಗಾಗಿ ಕನ್ಯಾ ರಾಶಿಗೆ ಇದೆ. ಕನ್ಯಾ ರಾಶಿಯಲ್ಲೇ ಇರೋದರಿಂದ ಅವರಿಗೆ ಒಂದು ರೀತಿಯ ಏನೋ ಬರಬಾರದು ಬರೋದು ಪರಿಹಾರ ಆಗ್ತಕ್ಕಂತಹ ಅಥವಾ ಯಾವುದೋ ಒಂದು ಸಂಕಟದಿಂದ ಉದ್ಧಾರ ಆಗ್ತಕ್ಕಂತಹ ಸಮಯ ಅಂತಂತಾನು ಕೂಡ ನಾವು ಹೇಳಬಹುದು ಈ ರೀತಿಯ ಇದರಲ್ಲಿ. ಇನ್ನು ಈ ಗ್ರಹಣ ವಿಶೇಷವು ಸಪ್ತಮ ದೃಷ್ಟಿಗೆ ರಾಹುವನ್ನು ನೋಡುವುದರಿಂದ ಮತ್ತು ಕುಂಭರಾಶಿಯಲ್ಲಿ ಶನಿಯ ಸಂಚಾರವು ವಕ್ರೀಗತನಾಗಿ ಇನ್ನೂ 15-20 ದಿನ ವಕ್ರೀ ಸಂಚಾರವೂ ಇರುವುದರಿಂದ ಪಾಪಗ್ರಹರು ಒಂದೆಡೆ ಸೇರಿರೋ ಕಾರಣದಿಂದಲೂ ಕೂಡ ಪ್ರಾಕೃತಿಕವಾಗಿ ವಿಪತ್ತನ್ನು ನಾವು ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಅಧಿಕಾರ ವರ್ಗದಲ್ಲಿರ್ತಕ್ಕಂಥವರಿಗೆ ಇನ್ನೂ ನಾನಾ ಸಮಸ್ಯೆಗಳು, ಪರಿಹಾರ ಮಾಡೋಕ್ಕಾಗದೇ ಇರುವಂಥ ಸಮಸ್ಯೆಗಳು ಬರ್ತದೆ. ನಮ್ಮ ದೇಶದಲ್ಲೂ ಬರ್ತದೆ, ನಮ್ಮ ರಾಜ್ಯದಲ್ಲೂ ಬರ್ತದೆ, ನಡೀತಾ ಇದೆ, ಆಯ್ತಾ. ಹಾಗಾಗಿ ಇದು ಸ್ವಲ್ಪ ಇದ್ದಿದ್ದು ಜಾಸ್ತಿ ಆಗುತ್ತೆ ಹೇಳಿದ್ರಿ. ಅದರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ತೀನಿ. ಜೊತೆಗೆ ರಾಶಿಗಳ ಮೇಲೆ ಬೀರುವಂತಹ ಪ್ರಭಾವ ಏನೆಲ್ಲ ಇರುತ್ತೆ ಅನ್ನೋ. ಗ್ರಹಣ ನಮ್ಮ ದೇಶದಲ್ಲಿ ಗೋಚರ ಇಲ್ಲ, ಹಾಗಾಗಿ ಆಚರಣೆ ಇಲ್ಲದೆ ಹೋದರೂ ಕೂಡ ಅದರ ಪರಿಣಾಮಗಳು ಆಗೇ ಆಗತ್ತೆ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ 12 ರಾಶಿಯ ಮೇಲೆ ಏನು ಪ್ರಭಾವ ಬೀರುತ್ತೆ, ನಿಜಕ್ಕೂ ಏನಾದರೂ ಪ್ರಭಾವ ಇದ್ದರೆ ಅದಕ್ಕೆ ಏನು ಪರಿಹಾರ ಇದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.